ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನದಲ್ಲಿ ಬಸವಣ್ಣನವರು ಮಾನವನ ಇಚ್ಛೆಗೆ ವಿರುದ್ಧವಾಗಿ ಮಾಯೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸುತ್ತಾರೆ. ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು, ನಾನಿತ್ತಲೆಳೆದಡೆ ತಾನತ್ತಲೆಳೆಯುವುದು. ತಾ ಬೇರೆ ಎನ್ನ ನಳಲಿಸಿ ಕಾಡಿತ್ತು, ತಾ ಬೇರೆಯನ್ನ ಬಳಲಿಸಿ ಕಾಡಿತ್ತು. ಕೂಡಲ ಸಂಗನ ಕೂಡಿಹೆನೆಂದಡೆ ತಾನೆನ್ನ ಮುಂದಗಿಡಿಸಿತ್ತು ಮಾಯೆ. ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು ಅಂದರೆ ನಾನು ಒಳ್ಳೆಯದನ್ನು ಯೋಚಿಸುತ್ತೇನೆ, ದೇವರ ಕಡೆಗೆ ಹೋಗಬೇಕು ಎಂದು ಮನಸ್ಸು ಮಾಡುತ್ತೇನೆ. ಆದರೆ ಈ ಮಾಯೆಯು ಬೇರೆ ಯೋಚನೆಯನ್ನು ನನ್ನೊಳಗೆ ಹುಟ್ಟಿಸುತ್ತದೆ, ನನ್ನ ಸಂಕಲ್ಪವನ್ನು ಬದಲಾಯಿಸಲು ಪ್ರಯತ್ನಿಸುತ್ತದೆ. ನಾನು ದೇವರನ್ನು ನೆನೆಸಬೇಕೆಂದುಕೊಂಡಾಗೆಲ್ಲ ಈ ಮಾಯೆ ಲೋಕದ ವಿಚಾರಗಳನ್ನು ನೆನಪಿಗೆ ತರುತ್ತದೆ ಎಂದರ್ಥ. ನಾನಿತ್ತಲೆಳೆದಡೆ ತಾನತ್ತಲೆಳೆಯುವುದು. ನಾನು ನನ್ನನ್ನು ದೇವರ ದಾರಿಯಲ್ಲಿ ಎಳೆಯಲು ಪ್ರಯತ್ನಿಸುತ್ತೇನೆ, ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಎಂದು ಬಯಸುತ್ತೇನೆ. ಆದರೆ ಈ ಮಾಯೆಯು ನನ್ನನ್ನು ವಿರುದ್ಧ ದಿಕ್ಕಿಗೆ ಎಳೆಯುತ್ತದೆ, ನನ್ನ ಲೋಕದ ಆಸೆ ಮೋಹಗಳ ಕಡೆಗೆ ತಳ್ಳುತ್ತದೆ. ನಾನು ದೇವರ ಕಡೆಗೆ ಹೋಗಲು ಪ್ರಯತ್ನಿಸಿದಷ್ಟು ಮಾಯೆ ನನ್ನನ್ನು ದೇವರಿಂದ ದೂರ ಮಾಡಲು ಪ್ರಯತ್ನಿಸುತ್ತದೆ ಎಂದರ್ಥ. ತಾ ಬೇರೆ ಎನ್ನ ನಳಲಿಸಿ ಕಾಡಿತ್ತು. ಈ ಮಾಯೆಯು ನನ್ನ ಮನಸ್ಸನ್ನು ಕಾಡಿತು, ನನ್ನೊಳಗೆ ಗೊಂದಲವನ್ನುಂಟು ಮಾಡಿ ನಾನು ಶಾಂತಿಯನ್ನು ಪಡೆಯದಂತೆ ನನ್ನನ್ನು ಅಶಾಂತಿಯಲ್ಲಿ ಇರಿಸಿತು ಎಂದರ್ಥ. ತಾ ಬೇರೆ ಎನ್ನ ಬಳಲಿಸಿ ಕಾಡಿತು. ಈ ಮಾಯೆಯು ನನ್ನನ್ನು ತುಂಬ ಬಳಲಿಸಿತು, ನನ್ನ ಮನಸ್ಸನ್ನು ದುರ್ಬಲಗೊಳಿಸಿತು, ನನ್ನ ಸಂಕಲ್ಪವನ್ನು ಕುಂದಿಸಿ ನನ್ನನ್ನು ನಿರಾಶೆಗೆ ತಳ್ಳಿತು, ನಾನು ದೇವರ ಮಾರ್ಗದಲ್ಲಿ ಸ್ಥಿರವಾಗಿರದಂತೆ ಮಾಡಿತು ಎಂದರ್ಥ. ಕೂಡಲ ಸಂಗನ ಕೂಡಿಹೆನೆಂದಡೆ ತಾನೆನ್ನ ಮುಂದಗೆಡಿಸಿತ್ತು ಮಾಯೆ. ಓ ಕೂಡಲ ಸಂಗಮ ದೇವ, ನಾನು ನಿನ್ನೊಂದಿಗೆ ಒಂದಾಗಬೇಕು ಎಂದು ಪ್ರಯತ್ನಿಸಿದಾಗ, ನಿನ್ನನ್ನು ಸೇರಬೇಕು ಎಂದು ಮನಸ್ಸು ಮಾಡಿದಾಗ ಈ ಮಾಯೆಯು ನನ್ನನ್ನು ದಾರಿ ತಪ್ಪಿಸಿತು, ನನ್ನ ಮುಂದೆ ನಿಂತು ನನ್ನನ್ನು ತಪ್ಪು ದಾರಿಯಲ್ಲಿ ನಡೆಸಿತು, ನಿನ್ನಿಂದ ದೂರ ಮಾಡಿ ಲೋಕದ ಬಂಧನದಲ್ಲಿ ಸಿಲುಕಿಸಿತು ಎಂದರ್ಥ. ಆದರೆ ಈ ಸಮಯದಲ್ಲಿ ನಮಗೆ ಇದು ಯಾಕೆ ನಡೆಯುತ್ತದೆ ಎಂದು ಅರ್ಥವಾಗುವುದಿಲ್ಲ. ನಾವು ತುಂಬ ಅಸಹಾಯಕರಂತೆ ಅನಿಸುತ್ತದೆ. ಆದರೆ ಈ ಕಷ್ಟಗಳು ನಮ್ಮ ಆತ್ಮವನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತವೆ. ಇದರಿಂದ ಬಸವಣ್ಣನವರು ಹೇಳುವುದೇನೆಂದರೆ, ಮಾನವನು ದೇವರನ್ನು ಸೇರಬೇಕೆಂದು ಬಯಸುತ್ತಾನೆ, ಆದರೆ ಮಾಯೆ ಅವನನ್ನು ತಡೆಯುತ್ತದೆ. ಮಾಯೆಯನ್ನು ಗೆದ್ದಾಗ ಮಾತ್ರ ದೇವರನ್ನು ಸೇರುವುದು ಸಾಧ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.